ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟಿ, ನಿರ್ಮಾಪಕಿ, ರಾಜಕಾರಣಿ ಹಾಗೂ ಸಮಾಜ ಸೇವಕಿ ಶ್ರುತಿಯವರ ಜೀವನದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶ್ರುತಿಯವರು ಹುಟ್ಟಿದ ದಿನಾಂಕ 18 ಸೆಪ್ಟೆಂಬರ್ 1975ರಲ್ಲಿ ಹಾಸನ್ ಜಿಲ್ಲೆಯಲ್ಲಿ. ಶ್ರುತಿಯವರ ನಿಜ ಹೆಸರು ಗಿರಿಜಾ. ಇವರ ತಂದೆ ಜೆ.ವಿ. ಕೃಷ್ಣ. ಇವರು ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಶ್ರುತಿಯವರು ನಾಟಕಗಳಲ್ಲಿ, ಡಾನ್ಸ್ಗಳಲ್ಲಿ ಭಾಗವಹಿಸುತ್ತಿದ್ದರು. ಇವರ ಸಹೋದರ ಶರಣ್. ಶ್ರುತಿಯವರಿಗೆ ಇಬ್ಬರು ತಾಯಿಯಂದಿರು ಇದ್ದಾರೆ, ರಾಧಾ ಮತ್ತು ರುಕ್ಮಿಣಿ. ಶ್ರುತಿಯವರ ತಂದೆ ಜೆ.ವಿ. ಕೃಷ್ಣ ಅವರು ತನ್ನ ನಾಟಕ ಕಂಪನಿಯನ್ನು ಬಂದ್ ಮಾಡಿ ಬೆಂಗಳೂರಿಗೆ ಬರುತ್ತಾರೆ. ಮಕ್ಕಳಿಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲು ತರಬೇತಿ ಕೊಡುತ್ತಾರೆ. ಶ್ರುತಿ ತನ್ನ ತಂದೆಯ ಹತ್ತಿರ ಆ್ಯಕ್ಟಿಂಗ್ ಮಾಡುವುದು ಕಲಿತಿದ್ದರು. ಇವರ ತಂದೆ ಫೋಟೋ ಶೂಟ್ ಮಾಡಿ ಕೆಲವು ನಿರ್ದೇಶಕರಿಗೆ ಭೇಟಿ ಮಾಡುತ್ತಾರೆ. ಕೊನೆಗೆ ಶ್ರುತಿಯವರಿಗೆ ಒಂದು ಸಿನಿಮಾ ಸಿಗುತ್ತದೆ. ಇವರ ಮೊದಲನೇ ಸಿನಿಮಾ 1999ರಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ. ಇದರಲ್ಲಿ ನಟ ಶಿವರಾಜ್ ಕುಮಾರ್ ಇರುತ್ತಾರೆ. ಇವರು ಶಿವರಾಜ್ ಕುಮಾರ್ ಅವರ ತಂಗಿಯ ಪಾತ್ರ ವಹಿಸಿದ್ದರು. ಆಮೇಲೆ ಶ್ರುತಿಯವರು ನಟಿಯಾಗಿ ಅಭಿನಯಿಸಿದ ಸಿನಿಮಾ ಶ್ರುತಿ. ಈ ಸಿನಿಮಾದಲ್ಲಿ ನಟನಾಗಿ ಸುನೀಲ್ ಅವರು ಅಭಿನಯ ಮಾಡುತ್ತಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತದೆ. ಅಂದಿನಿಂದ ಗಿರಿಜಾ ಹೆಸರಿನಿಂದ ಶ್ರುತಿ ಎಂಬ ಹೆಸರಿನಿಂದ ಪ್ರಸಿದ್ಧರಾಗುತ್ತಾರೆ. ಇವರ ಉತ್ತಮ ಅಭಿನಯದಿಂದ ಮುಂದೆ ಇವರಿಗೆ ಅನೇಕ ಸಿನಿಮಾಗಳಲ್ಲಿ ಭಾಗವಹಿಸಲು ಅವಕಾಶಗಳು ಸಿಗುತ್ತವೆ. ಶ್ರುತಿಯವರು ಕೇವಲ ಕನ್ನಡ ಸಿನಿಮಾ ಅಲ್ಲದೆ ತೆಲುಗು, ತಮಿಳ್ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಇವರು ಕನ್ನಡದ ಬಹುತೇಕ ಎಲ್ಲ ಪ್ರಮುಖ ನಟರೊಂದಿಗೆ ಅಭಿನಯ ಮಾಡಿದ್ದಾರೆ. ಕುಟುಂಬ ಕಥೆ, ಗ್ರಾಮೀಣ ಕಥೆ, ಭಾವನಾತ್ಮಕ ಪಾತ್ರಗಳು ಎಲ್ಲ ಪಾತ್ರಗಳಲ್ಲಿಯೂ ಅದ್ಭುತ ಅಭಿನಯ ಮಾಡಿದ್ದಾರೆ. ಇವರಿಗೆ ಕಣ್ಣೀರಿನ ರಾಣಿ, ಇಮೋಷನ್ ಕ್ವೀನ್ ಎಂದು ಕರೆಯಲಾಗುತ್ತಿತ್ತು. ಇವರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಶ್ರುತಿಯವರ ವೈಯಕ್ತಿಕ ಜೀವನ. ಇವರು ತನ್ನ ವೈಯಕ್ತಿಕ ಜೀವನದಲ್ಲಿ ತುಂಬವೇ ಏಳುಬೀಳು ಕಂಡಿದ್ದಾರೆ. ಇವರು ಎಸ್. ಮಹೇಂದರ್ ಅವರ ಜೊತೆ ಮದುವೆಯಾಗುತ್ತಾರೆ. ಅವರು ರಾಜಕೀಯದಲ್ಲಿ ಇರುತ್ತಾರೆ. ಕಾಂಗ್ರೆಸ್ ಪಕ್ಷದವರು ಆಗಿರುತ್ತಾರೆ. ಆಮೇಲೆ ಶ್ರುತಿಯವರು ಕೂಡ ರಾಜಕೀಯದಲ್ಲಿ ಸೇರುತ್ತಾರೆ. ಇವರು ಬಿಜೆಪಿ ಪಕ್ಷಕ್ಕೆ ಸೇರುತ್ತಾರೆ. ಇವರಿಬ್ಬರ ದಾಂಪತ್ಯ ಜೀವನ ಆರಂಭದಲ್ಲಿ ಸುಖಮಯವಾಗಿತ್ತು. ಈ ದಂಪತಿಗಳಿಗೆ ಗೌರಿ ಎಂಬ ಮಗಳು ಕೂಡ ಜನಿಸಿದ್ದಳು. ಆದರೆ ಕಾಲಕ್ರಮೇಣ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದವು. ಕೆಲವು ವರ್ಷಗಳ ನಂತರ ಈ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಇಬ್ಬರು ಪ್ರತ್ಯೇಕವಾಗಿ ಬದುಕಲು ನಿರ್ಧರಿಸಿದರು. ನಂತರ ಅವರ ವಿವಾಹ ಕಾನೂನುಬದ್ಧವಾಗಿ ಅಂತ್ಯವಾಯಿತು. ವಿಚ್ಛೇದದ ನಂತರ ಶ್ರುತಿ ಅವರು ತಮ್ಮ ಮಗಳ ಆರೈಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರು. ಒಂಟಿ ತಾಯಿಯಾಗಿ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಾರೆ. ಮುಂದೆ ಇವರು ದೂರದರ್ಶನ್ ಮತ್ತು ಸಾರ್ವಜನಿಕ ಜೀವನದಲ್ಲಿಯೂ ಸಕ್ರಿಯರಾಗುತ್ತಾರೆ. ನಂತರ ಶ್ರುತಿಯವರು ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ ಅವರನ್ನು ವಿವಾಹವಾಗುತ್ತಾರೆ. ಆದರೆ ಈ ಸಂಬಂಧವು ಹೆಚ್ಚು ಕಾಲ ಮುಂದುವರಿಯಲಿಲ್ಲ. ಪರಸ್ಪರ ಭಿನ್ನಾಭಿಪ್ರಾಯಗಳ
ಕಾರಣದಿಂದ ಅವರು ಕೂಡ ದೂರವಾಗುತ್ತಾರೆ. ಈ ಎಲ್ಲ ವೈಯಕ್ತಿಕ ಸವಾಲುಗಳ ನಡುವೆಯೂ ಶ್ರುತಿಯವರು ಎಂದಿಗೂ ತಮ್ಮ ವೃತ್ತಿ ಜೀವನವನ್ನು ಕೈಬಿಡಲಿಲ್ಲ. ನಟಿಯಾಗಿ, ಸಮಾಜ ಸೇವಕಿಯಾಗಿ ಮತ್ತು ಸಾರ್ವಜನಿಕ ವ್ಯಕ್ತಿಯಾಗಿ ತಮ್ಮ ಕೆಲಸವನ್ನು ಮುಂದುವರಿಸಿದರು. ಆಮೇಲೆ ಇವರು ಕನ್ನಡದ ಬಿಗ್ ಬಾಸ್ ಸೀಸನ್ 3ಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಹಾಗೂ ಬಿಗ್ ಬಾಸ್ 3 ವಿಜೇತ ಕೂಡ ಆಗುತ್ತಾರೆ. ಇಂದು ಶ್ರುತಿಯವರು ಕನ್ನಡ ಚಿತ್ರರಂಗದಲ್ಲಿ ಅನುಭವಿ ನಟಿಯಾಗಿ ಗೌರವವನ್ನು ಗಳಿಸಿ ತಮ್ಮ ವೈಯಕ್ತಿಕ ಜೀವನದ ಏರಿಳಿತಗಳನ್ನು ಮೀರಿ ಆತ್ಮವಿಶ್ವಾಸದಿಂದ ಬದುಕುತ್ತಿರುವ ಮಹಿಳೆಯಾಗಿ ಅನೇಕರಿಗೆ ಪ್ರೇರಣೆಯಾಗಿದ್ದಾರೆ. ಪ್ರತಿಯೊಬ್ಬರ ವೈಯಕ್ತಿಕ ಜೀವನದಲ್ಲಿ ಸವಾಲುಗಳು ಎದುರಾಗುತ್ತವೆ. ಅವುಗಳನ್ನು ಗೌರವದಿಂದ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯಬೇಕು. ಅವರ ಸಾಧನೆಗಳು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸದಾ ನೆನಪಿನಲ್ಲಿ ಉಳಿಯುತ್ತವೆ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.